Hello dear aspirants, welcome to our YouTube channel Tectonic Science. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷಾ ಕ್ರಮದ ಬಗ್ಗೆ ಚರ್ಚಿಸೋಣ. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಟೋಟಲ್ ಮಾರ್ಕ್ಸ್ ಎಷ್ಟು, ಎಷ್ಟೆಷ್ಟು ಪೇಪರ್ಸ್ ಇರ್ತವೆ, ಮತ್ತು ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕಡ್ಡಾಯವಾಗಿರುತ್ತೆ. 1:4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇದರ ಬಗ್ಗೆ ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಕಂಪಲ್ಸರಿ ಪೇಪರ್ 1 ಕನ್ನಡ ಇರುತ್ತೆ. ಇಕ್ವಿವೆಲೆಂಟ್ ಟು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಫ್ SSLC ಲೆವೆಲ್ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಇಂಗ್ಲಿಷು, ಇದು SSLC ಲೆವೆಲ್ ಅಲ್ಲಿ ಇರುತ್ತೆ. ಎರಡು ಏನಿರ್ತದೆ ಅಂದ್ರೆ ಇದು 2 ತಾಸು, ಇದು 2 ತಾಸು ಇರ್ತದೆ, ಮತ್ತು 100 ಮಾರ್ಕ್ಸ್ ಇರ್ತದೆ. ಮತ್ತೆ ಇವೆರಡು ಏನಿರ್ತಾವಂದ್ರ ವಿವರಿಸುವುದು ಡಿಸ್ಕ್ರಿಪ್ಟಿವ್ ಇರ್ತದೆ. ಇದೇನಿರಂಗಿಲ್ಲ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರಲ್ಲ. ನೆಕ್ಸ್ಟ್ ಈ ಎರಡು ಪೇಪರ್ಸ್ ಅದಾವಲ್ಲ, ಪೇಪರ್ 1 ಮತ್ತು ಪೇಪರ್ 2 ಅದಾವಲ್ಲ, ಇವು ನಿಮಗೆ ಏನಂದ್ರ ಎಲಿಜಿಬಿಲಿಟಿಗೆ ಅಂದ್ರೆ ನೀವು ನೆಕ್ಸ್ಟ್ ಇವು ಏನಾಗಂಗಿಲ್ಲ ಅಂದ್ರ ಸೊ ನಿಮ್ಮ ರ್ಯಾಂಕ್ ಪಟ್ಟಿಗೆ ಇದು ಏನಾಗಂಗಿಲ್ಲ ಅಂದ್ರೆ ಈ ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ. ಜಸ್ಟ್ ಇವೆ ಅಂದ್ರ ಇಂತಿಷ್ಟು ಮಾರ್ಕ್ಸ್ ತಗೋಬೇಕಂತ ಇರ್ತದ. ಆ ಮಾರ್ಕ್ಸ್ ತಗೊಂಡ್ರ ಅಂದ್ರೆ ಅಷ್ಟೇ ನೀವು ಏನಾಗ್ತದ ಅಂದ್ರ ನೆಕ್ಸ್ಟ್ ನಿಮ್ದು ಜನರಲ್ ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರ್ಸ್ ಏನ್ ಮಾಡ್ತಾರೆ ಅಂದ್ರೆ ಚೆಕ್ ಮಾಡ್ತಾರೆ. ಇನ್ ಕೇಸ್ ನೀವು ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ನೀವೇನಾದ್ರೂ ಫೇಲ್ ಆದ್ರಿ ಅಂದ್ರ ನೆಕ್ಸ್ಟ್ ನೀವು ಜನರಲ್ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್ನಲ್ಲಿ ನೀವು ಜಾಸ್ತಿ ಅಂಕಗಳನ್ನು ತಗೊಂಡ್ರು ನಿಮ್ಗೆ ಏನಾಗಂಗಿಲ್ಲ ಅಂದ್ರೆ ಇದು ಕನ್ಸಿಡರ್ ಆಗಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗ್ತದ, ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ಸ್ನ ನೀವೇನ್ ಮಾಡ್ಬೇಕಂದ್ರೆ ಒಂದು ಲೆವೆಲ್ಗೆ ನೀವು ಮಾರ್ಕ್ಸ್ನ ತಗೋಬೇಕಾಗ್ತದೆ. ಇಂತಿಷ್ಟು ಮಾರ್ಕ್ಸ್ ಅಂತ ಇರ್ತದೆ, ಅದು 30% ಮಾರ್ಕ್ಸ್ ತಗೊಳ್ಳೇಬೇಕಾಗ್ತದೆ. ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ನೀವು ತಗೊಂಡ್ರಿ ಅಂದ್ರೆ ನೀವೇನಾಗಲ್ಲ ಅಂದ್ರೆ ಎಲಿಜಿಬಲ್ ಆಗಲ್ಲ. ಸೊ ಹಾಗಾಗಿ ಇವೆರಡು ಏನಿರ್ತದೆ ಅಂದ್ರೆ ಇವು ಇಂಪಾರ್ಟೆಂಟ್ ಆಗಿರ್ತಾವೆ. ನೆಕ್ಸ್ಟ್ ಪೇಪರ್ 3 ಜನರಲ್ ಪೇಪರ್, ಇದು 50 ಮಾರ್ಕ್ಸ್ ಇರ್ತದೆ, 2 ಅವರ್ ಇರ್ತೈತಿ. ಮತ್ತೆ ಇಲ್ಲಿ ಏನಿರ್ತಾವು ಜನರಲ್ ಪೇಪರ್ಸ್ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾ ಹೇಳ್ತೀನಿ. ನೆಕ್ಸ್ಟ್ ಮತ್ತೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಏನಿರ್ತದ ಅಂದ್ರೆ ಕ್ವಶನ್ ಪೇಪರ್ ಇರ್ತದ. ಬಟ್ ಇದು ಏನಿರ್ತದಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತದ, ಡಿಸ್ಕ್ರಿಪ್ಟಿವ್ ಏನಿರಲ್ಲ. ನೆಕ್ಸ್ಟ್ ಆಪ್ಷನಲ್ ಪೇಪರ್ 4 ಅಂದ್ರೆ ನಿಮ್ದು ಸ್ಪೆಸಿಫಿಕ್ ಪೇಪರ್, ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಯಾವ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಂತ ಇರ್ತದಲ್ಲ, ಆ ಪೇಪರ್ ಏನಿರ್ತದ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಅದು 250 ಮಾರ್ಕ್ಸ್ ಇರ್ತದ. ಅಂದ್ರೆ 125 ಮಾರ್ಕ್ಸ್ಗಳು ಅಂದ್ರೆ ಕ್ವಶನ್ಸ್ ಗಳಿಗೆ ನೀವು ಏನ್ ಮಾಡ್ಬೇಕಾಗ್ತದ ಅಂದ್ರ ಪೇಪರ್ ಬರಿಬೇಕಾಗ್ತದ. ಇವೆಲ್ಲವೂ ಏನಿರ್ತದ ಪೇಪರ್ 3 ಮತ್ತು ಪೇಪರ್ 4ಗೆ ನೆಗೆಟಿವ್ ಮಾರ್ಕ್ಸ್ ಗಳಿರ್ತಾವು. ಮತ್ತೆ ಇದು ಏನಿರ್ತದಂದ್ರ ಪೇಪರ್ 4 3 ತಾಸಿಂದ ಏನಿರ್ತದಂದ್ರ ಪೇಪರ್ ಇರ್ತದ. ಇಲ್ಲಿ ಇದು ಏನಿರ್ತದಂದ್ರ ಮಲ್ಟಿಪಲ್ ಚಾಯ್ಸ್ ಇರ್ತಾವು. ಇದು ಕನ್ನಡ ಅಥವಾ ಇಂಗ್ಲಿಷ್ ಒಳಗ ನಿಮ್ಗ ಏನಿರ್ತದ ಅಂದ್ರ ಪ್ರಶ್ನೆ ಪತ್ರಿಕೆ ಇರ್ತೈತಿ. ನೆಕ್ಸ್ಟ್ ಇದು ಜನರಲ್ ಪೇಪರ್, ಜನರಲ್ ನಾಲೆಜ್ ಇರ್ತದಲ್ಲ, ಜನರಲ್ ನಾಲೆಜ್ GK ಪೇಪರ್ ಇಂದ ಇವೇನಂದ್ರ ಸಿಲೆಬಸ್ ಇರ್ತದ. ಕರೆಂಟ್ ಇವೆಂಟ್ಸು ಅಂದ್ರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್, ಹ್ಯುಮ್ಯಾನಿಟೀಸು, ಜನರಲ್ ಸೈನ್ಸ್, ಇಂಡಿಯನ್ ಎಕಾನಮಿ, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರು, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟು, ಎವ್ರಿ ಡೇ ಪ್ರಾಕ್ಟಿಕಲ್ ನಾಲೆಜ್ ಆ್ಯಂಡ್ ಅಬ್ಸರ್ವೇಷನ್ಸ್. ಇವೆಲ್ಲ ಏನಂದ್ರ ಪೇಪರ್ 3ಗೆ ಬರುವಂತ ಏನಂದ್ರ ಸಿಲೆಬಸ್ ಇದೆ. ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳೋದಿಲ್ಲ. ಹಾಗಾಗಿ ಇವೆಲ್ಲವೂ ಏನಿರ್ತಾವಂದ್ರ ಪೇಪರ್ 3 ನಲ್ಲಿ ಬರ್ತಾವು. ಸೊ ಇವೆಲ್ಲ ಏನಂದ್ರ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ 1 ಐತಲ್ಲ ಪೇಪರ್ 1, ಅದಕ್ಕೆ ಸಂಬಂಧಪಟ್ಟಂತಹ ಇದು ಏನಂದ್ರ ಸಿಲೆಬಸ್. ಮೊದಲನೇದಾಗಿ ಇದು ಇಲ್ಲಿ ಏನಿರ್ತದಂದ್ರ ವಿಷಯದ ಸಮಗ್ರ ಅರ್ಥೈಸುವಿಕೆ, ನೆಕ್ಸ್ಟ್ ಪದ ಪ್ರಯೋಗ, ವಿಷಯ ಸಂಕ್ಷೇಪಣೆ, ಮತ್ತು ಪದ ಜ್ಞಾನ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ, ಲಘು ಪ್ರಬಂಧ. ಇವೆಲ್ಲ ಏನಿರ್ತದಂದ್ರ ಪೇಪರ್ 1ಗೆ ಇರುವಂತಹ ಒಂದು ಸಿಲೆಬಸ್ ಆಗಿರ್ತದೆ. ನೆಕ್ಸ್ಟ್ ಪೇಪರ್ 2ಗೆ ಸಂಬಂಧಪಟ್ಟಂಗೆ ಕಾಂಪ್ರಿಹೆನ್ಷನ್ ಆಫ್ ಗಿವನ್ ಪ್ಯಾಸೇಜು, ಪ್ರಿಸೈಸ್ ರೈಟಿಂಗು, ಯೂಸೇಜು, ವೆಕ್ಯಾಬ್ಲರಿ, ಕಮ್ಯುನಿಕೇಶನ್ ಸ್ಕಿಲ್ಸು, ಶಾರ್ಟ್ ಎಸೆ. ಇವೆಲ್ಲ ಏನಂದ್ರೆ ಇಂಗ್ಲಿಷ್ ಪೇಪರ್ 2ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಆಗಿದೆ. ಈ ಎಲ್ಲ ಮಾಹಿತಿಯು ಎಕ್ಸಾಮ್ ಪ್ಯಾಟರ್ನ್ ಕುರಿತು ನೀಡಲಾಗಿದೆ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ಸ್ ಮಾಡಿ. ಮತ್ತೆ ಯಾರಾದ್ರೂ ಮೊದಲು ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಿಸ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮಗೆ ಯಾವುದಾದ್ರೂ ಈ ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.